ಜನಪನಾಜ್ಞೆಯ ಮೀರಿ ಬಳಸುವುದನುಚಿತವು ನಮಗಿನ್ನು. ಭೀಮಾರ್ಜುನನ ಕುಲ ಸಹದೇವರಭಿಮತವೆಮ್ಮ ಮತವೆನಲು. ಮನ ಮೊದಲು ಕರಣಗಳಾತ್ಮಂಗನುಚರರೋ ಬಾಧಕರು. ನಿಮ್ಮಯ ಮನಕ್ಕೆ ಚೆಮ್ಮಾವುಗೆಗಳೆಂದರು ಪವನಜಾದಿಗಳು. ಮರಳಿ ಪಾಳಯ ಬಿಡಲಿ ಶಿಷ್ಟರ ಕರೆಸಿ ಪೇಳೆನು ತವನಿಪತಿ. ಗಜಪುರಿಗೆ ತಿರುಗಿದ ನರಿಯನೇ ಕೌರವನ ಕೃತ್ರಿಮವಾ. ಕೊರಳಲಿಕ್ಕಿದ ವಿಧಿಯ ಕಣ್ಣಿಯ ಹುರಿ ಬಲುಹಲೆ. ಧರ್ಮಸುತನೊಡ ಮುರಿಚಲಾಪನೆ ಕೇಳು ಜನಮೇ ಜಯ ಮಹೀಪಾಲ. ಸುತರು ಸಚಿವರು ಮಂತ್ರಿಗಳು ನಿಜ ಸತಿಯರಾಪ್ತರು ಬಂಧುಗಳು. ಭೂಪತಿಗಳನುಜರು ಬುಧರು ಚಾತುರ್ಬಲದ ನಾಯಕರು. ಮತವು ಮರಳುವುದಲ್ಲ ಧರಣೀಪತಿಯನುತ್ಸಾಹಿಸುವ ಗತಿ. ಸಂಗತವಲೇನವಗೆನುತ ನಡೆದುದು ಬುಧಜನಸ್ತೋಮಾ. ಭರದ ಪಯಣದಲಿವರು ಹಸ್ತಿನಪುರದ ಹೊರಬಾಹೆಯಲ್ಲಿ ಬಿಟ್ಟರು. ಪರಿರಚಿತ ಗಜ ತುರಗ ಶಾಲೆಯ ವಿಪುಳ ವೀಧಿಯಲಿ. ಬಿರಿಯ ನೆಲ ನಳ್ಳಿವ ವಾದ್ಯದ ಮೊರೆವ ಭೇರಿಯ ಬಹಳ ಕಹಳ ಸ್ವರದ ಕಳಕಳ ತೀವಿತ ಭುಜ ಭವಾಂಡ ಕರ್ಪರವಾ. ಏನಿದದ್ಭುತ ರಭಸವಿದೆಲಾ ಮಾನನಿಧಿಗಳು ಮರಳಿ. ಕುಂತಿ ಸೂನುಗಳ ಬಲ ಬಂದು ಬಿಟ್ಟುದು ಪುರದ ಬಾಹೆಯಲಿ. ಏನು ಕೌರವರೊಡನೆ ಶರಸಂಧಾನವೋ ವಿನಯಾನುಗುಣ ಸಂಧಾನವೋ. ತಾನೆನುತ ಗಜ ಭಜಿಸಿದುದು ಗಜನಗರ. ಧರ್ಮಜನು ಧೃತರಾಷ್ಟ್ರನ ಆಜ್ಞೆಯನ್ನು ಮೀರುವುದು ಉಚಿತವಲ್ಲವೆಂಬುದು ನನ್ನ ಮತ. ಇಷ್ಟರ ಮೇಲೆ ನನ್ನ ತಮ್ಮಂದಿರೆಲ್ಲರ ಅಭಿಮತವೇ ನನ್ನ ಮತ ಎಂದನು. ಆಗ ಉಳಿದ ಪಾಂಡವರು, ಮನಸ್ಸು ಇಂದ್ರಿಯಗಳು ಆತ್ಮನಿಗೆ ಅನುಚರರೋ ವಿರೋಧಿಗಳು? ನಾವೆಲ್ಲರೂ ನಿನ್ನ ಮನಸ್ಸಿನ ವಲಯ ಉರಿಗಳಿದ್ದಂತೆ, ನಿನ್ನ ಸಂಕಲ್ಪವೇ ನಮ್ಮದ್ದು ಎಂದರು. ಧರ್ಮರಾಯನು ಪಾಳೆಯವನ್ನೆತ್ತಿ ಹಸ್ತಿನಾಪುರಕ್ಕೆ ತಿರುಗಿಸಿರಿ ಎಂದು ಹಿಂದಕ್ಕೆ ಹೊರಟನು. ಅವನಿಗೆ ಇದೆಲ್ಲ ಕೌರವನ ಕಪಟ ಎಂದು ಗೊತ್ತಿತ್ತು. ಆದರೂ ಹಾಗೆ ಮಾಡದ ವಿಧಿಯು ಕೊರಳಿಗೆ ತೊಡಸಿದ ಉರುಳುಗಣ್ಣಿಯ ಪ್ರಭಾವವಲ್ಲವೇ? ಧರ್ಮಜನು ಅದನ್ನು ತಪ್ಪಿಸಿಕೊಳ್ಳಬಲ್ಲನೆ? ಧರ್ಮಜನ ಪರಿವಾರದಲ್ಲಿದ್ದ ಮಕ್ಕಳು, ಸಚಿವರು, ಮಂತ್ರಿಗಳು, ರಾಣಿಯರು, ಆಪ್ತರು, ಬಂಧುಗಳು, ರಾಜರು, ವಿದ್ವಾಂಸರು, ಸೇನಾನಾಯಕರು ಇವರೆಲ್ಲರೂ ಹಿಂದಿರುಗಿ ಹಸ್ತಿನಪುರಕ್ಕೆ ಹೋಗುವುದು ನಮಗೆ ಒಪ್ಪಿಗೆಯಲ್ಲ. ಆದರೆ ರಾಜನ ಅಭಿಪ್ರಾಯವನ್ನು ನಾವು ಒಪ್ಪಿಕೊಳ್ಳಬೇಕು ಎಂದು ಮುಂದುವರಿದರು. ಪಾಂಡವರು ನಗರದ ಹೊರಭಾಗದಲ್ಲಿ ಆನೆ, ಕುದುರೆಗಳ ಲಾಯಗಳ ಬೀದಿಯಲ್ಲಿ ಬೀಡು ಬಿಟ್ಟರು. ಅವರ ಸೈನ್ಯದ ವಾದ್ಯಗಳ ಧ್ವನಿಯು ಆಕಾಶವನ್ನು ತುಂಬಿತು. ಈ ಸದ್ದನ್ನು ಕೇಳಿ, ಇದೇನು, ಪಾಂಡವರ ಸೈನ್ಯವು ಊರ ಹೊರಭಾಗದಲ್ಲಿ ಬೀಡು ಬಿಟ್ಟಿದೆ, ಇದೇನು ಕೌರವರೊಡನೆ ಕಾಳಗಕ್ಕೋ ಸ್ನೇಹಪೂರ್ವಕವಾದ ಭೇಟಿಗೋ ಎಂದು ಊರಿನಲ್ಲೆಲ್ಲ ಗಜಬಜವಾಯಿತು.